ನಮಸ್ಕಾರ. ನಾನಿವತ್ತು ನಿಮ್ಗೊಂದು ಹಳೆ ಟ್ರೆಡಿಷ್ನಲ್ ಸ್ವೀಟ್ ರೆಸಿಪಿ ತೊಗೊಂಡು ಬಂದೀನಿ. ಇನ್ನು ಶ್ರಾವಣ ಮಾಸ ಸ್ಟಾರ್ಟ್ ಅಲ್ಲ, ಹಬ್ಬಕ್ಕೆ ಯಾವ ಥರ ಯಾವುದ್ಯಾವುದೋ ವೆರೈಟಿ ಸ್ವೀಟ್ಸ್ ಮಾಡೋದು. ರಾಖಿ ಹಬ್ಬ ಬಂತು, ಗಣೇಶ ಚತುರ್ಥಿಗಂತೂ ಎಲ್ಲರ ಮನೇಲಿ ಕಡುಬು ಮೋದಕ ಅಂತೂ ಮಾಡ್ತಾನೆ ಇರ್ತೀರಿ. ಇದು ಒಂದು ಸ್ವೀಟ್ ಅದು ಹಳೆಯದು, ನಮ್ಮ ಅಜ್ಜಿ ಮಾಡಿಸ್ತಾಯಿದ್ರು ನಮ್ಮ ಅಮ್ಮನ ಕಡೆಯಿಂದ. ಭಾಳನೇ ಮಸ್ತ್ ಇರ್ತದೆ, ಒಂದ್ಸರಿ ಟ್ರೈ ಮಾಡಿರಿ. ಇದು ಬಟ್ವಿ ಪಾಯಸ ಅಂತ. ಶಾವಿಗೆ ಪಾಯಸ ಅಂತೂ ಕಾಮನ್, ಎಲ್ಲರೂ ಮಾಡ್ತಾನೆ ಇರ್ತೀವಿ. ಇದೂ ಅಷ್ಟೇ ಬಹಳನೇ ಚಲೋ ಇರ್ತದೆ, ಕ್ರೀಮಿಯಾಗಿ ಇದು ನೋಡ್ರಿ, ಒಂದ್ಸರಿ ಎಲ್ಲರೂ ಟ್ರೈ ಮಾಡಿರಿ. ಇವಾಗ ನಾನು ಇದಕ್ಕೆ 1 ಲೀಟರ್ ಅಷ್ಟು ಹಾಲು ತೊಗೊಂಡಿನಿ. ಇದನ್ನು ಫುಲ್ ಫ್ಯಾಟ್ ಮಿಲ್ಕ್ ಏನು ತೊಗೊಂಡಿಲ್ಲ, ಸೊ ನಾರ್ಮಲ್ ಗ್ರೀನ್ ಪ್ಯಾಕೆಟ್ ತೊಗೊಂಡಿನಿ. ಬೇಕು ಅಂದರೆ ನೀವು ನಂದಿನಿದು ಫುಲ್ ಫ್ಯಾಟ್ ಮಿಲ್ಕ್ನು ಹಾಲು ತೊಗೋಬೋದು. ಇವಾಗ ಹಾಲನ್ನ ಒಂದು ಸರಿ ಫುಲ್ ಕಾಸ್ಕೊಂಬಿಡಬೇಕು. 1 ಲೀಟರಷ್ಟು ಸಾಕಾಗ್ತದೆ. ಇದು 5ರಿಂದ 6 ಜನಕ್ಕೆ ಸರ್ವ್ ಮಾಡ್ಬೋದು. ಈಗಿದು ಹಾಲನ್ನು ಒಂದ್ಸರಿ ಕಾಸ್ಕೊಂಬಿಡೋಣ. ಇವಾಗಿದು ಹಾಲು ಕಾದದಲ್ಲ, ಈಗ ಇದಕ್ಕೆ ನಾನು ರವೆ ತೊಗೊತೀನಿ. ಇದು ನಾರ್ಮಲ್ ಉಪ್ಪಿಟ್ಟು ರವೆ, ಚಿರೋಟಿ ರವೆ ಅಲ್ಲ. ಇದಕ್ಕೆ ನಾನು 1.5 ಟೀ ಸ್ಪೂನಷ್ಟು ಹಾಲು ಹಾಕ್ಕೊತೀನಿ. ಹಾಲು ಹಾಕ್ಕೊಂಡು ಒಂದು ಸರಿ ಕಲಿಸ್ಕೋಬೇಕು. ಇದು ಭಾಳನೇ ಸುಲಭದ, ಫಸ್ಟ್ ಟೈಮ್ ಯಾರು ಬೇಕಾದರೂ ಮಾಡ್ಬೋದು. ಇವಾಗ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರಂದರೆ ಸ್ವೀಟ್ ಇದನ್ನು ಮಾಡ್ಬೋದು. ಈಗ ನಾನು ಇದಕ್ಕೆ 1.5 ಟೀ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊತೀನಿ. ಇದು 1 ಲೀಟರ್ ಹಾಲಿಗೆ ಸಾಕಾಗ್ತದೆ. ನಂಗೆ ಒಂದು ಸ್ವಲ್ಪ ಇದು ಕಡಿಮೆ ಅನ್ನಿಸ್ತು. ಇದನ್ನು ಲೈಟಾಗಿ, ಭಾಳ ಏನು ಪ್ರೆಷರ್ ಹಾಕ್ತೀನಿ, ಸರ್ಕಲ್ ಮೋಷನ್ನಾಗೆ ಇದು ಕಲಿಸ್ತಾ ಹೋಗಬೇಕು. ಕಲಿಸ್ದಂಗೆಲ್ಲ ಇದು ಸಣ್ಣ ಸಣ್ಣ ಉಂಡೆಗಳಾಗ್ತದೆ. ಇದು ಈಗ ನನಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಕಡಿಮೆ ಅನ್ನಿಸ್ತಂತ ಇನ್ನೊಂದು ಟೀ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊತೀನಿ. ಅಂದರೆ ಟೋಟಲ್ ನಾನು 2.5 ಟೀ ಸ್ಪೂನಷ್ಟು ಗೋಧಿ ಹಿಟ್ಟು ಬಳಸ್ತೀನಿ ಇದಕ್ಕೆ. ಇದು ನೋಡ್ರಿ ಆಗ್ತದೆ ಸಣ್ಣದು. ಶಾವಿಗೆ ಪಾಯಸಕ್ಕಿಂತನೂ ಒಂಥರ ಡಿಫ್ರೆಂಟಾಗೇ ಇರ್ತದೆ ಇದು. ನಡುವೆ ಒಂದೊಂದು ಸರಿ ಹಾಲನ್ನು ಚೆಕ್ ಮಾಡ್ಕೋತಿರ್ಬೇಕು. ಈಗಿದು ಹಾಲನ್ನು ಸರಿ ಕುದ್ದು ಗಟ್ಟಿನೂ ಆಗ್ಯದ ಇವಾಗಿದು. ಆಮೇಲೆ ಇದ್ರ ಕ್ವಾಂಟಿಟಿನೂ ಕಡಿಮೆ ಆಗ್ಯದ. ಆಮೇಲೆ ಈಗಿದು ಬಟ್ವಿನೂ ರೆಡಿ ಆಗ್ಯದಲ್ಲ, ಇದನ್ನು 1ರಿಂದ 2 ನಿಮಿಷ ಅಷ್ಟು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ನಾನು. ಅಂದರೆ ಇದು ಈ ಥರ ನೋಡ್ರಿ, ಸಣ್ಣ ಬಾಲು ಉದುರಾಗಿ ಬರ್ತದೆ. ಹಸಿದು ಹಾಕಿಬಿಟ್ರೆ ಹಾಲೊಳಗೆ ಗಂಟು ಥರನೂ ಆಗ್ತದೆ. ಅದಕ್ಕೆ 1-2 ನಿಮಿಷ ಅಷ್ಟು ಬಿಟ್ಟರೆ ಇದು ಉದುರು ಬಾಲ್ಸ್ ಸರಿಯಾಗಿ ಬರ್ತದೆ. ಇದನ್ನು ನಾನು ಹಾಲೊಳಗೆ ಹಾಕ್ಕೊತೀನಿ. ಹಾಲೊಳಗೆ ಹಾಕಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಅಂದರೆ ಹಾಲೊಳಗೆ ಕುದ್ರೆ ಅದು ಬೇಯಬೇಕು. ಬೆಂತು ಅಂದರೆ, ಇಲ್ಲಾಂದರೆ ಗೋಧಿ ಹಿಟ್ಟು ಹಾಕಿರ್ತೀವಲ್ಲ, ಅದೆಷ್ಟು ಬೇಯ್ತದೋ ಅಷ್ಟು ಚಲೋ. ಇದು ಒಂದು 5 ನಿಮಿಷದಷ್ಟು ಕುದಿಸ್ಬೇಕು ಹಾಲೊಳಗೆ. ಆಮೇಲೆ ಹಾಲು ಗಟ್ಟಿ ಆಗ್ತಾ ಬರ್ತದೆ, ಕೈ ಆಡಿಸ್ತಾನೆ ಇರಬೇಕು.
ಇದು ಬೆಂದಿದೆ, ಹಾಲು ಗಟ್ಟಿನೂ ಆಗಿದೆ. ನೋಡಿರಿ, ಚೆಕ್ ಮಾಡೋಣ ಒಂದ್ಸರಿ. ಬೆಂದಿದೆ. ಆಮೇಲೆ ಒಂದು ಸ್ವಲ್ಪ ಗ್ಯಾಸ್ನ ಆಫ್ ಮಾಡ್ತೀನಿ, ಯಾಕಂದರೆ ಬಿಸಿ ಹಾಲೊಳಗೆ ಸಕ್ಕರೆ ಹಾಕಬಾರ್ದು ಅಂತಾರೆ. ಅದಕ್ಕೆ 1-2 ನಿಮಿಷ ಆದಮೇಲೆ ಈಗ 1 ಕಪ್ ಅಷ್ಟು ಸಕ್ಕರೆ ಹಾಕ್ತೀನಿ ನಾನು. ಇದು ಸ್ವೀಟ್ ಕರೆಕ್ಟಾಗಿದೆ. ನೀವು ಇನ್ನೂ ಸ್ವಲ್ಪ ಸಿಹಿ ತಿಂತಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಈಗ ಆ ಸಕ್ಕರೆ ಹಾಕಿ ಒಂದು ಸರಿ ಕಲಿಸ್ಕೋಬೇಕು. ಇದು ಹಾಲು ಇಷ್ಟು ಬಿಸಿ ಇರ್ತದಲ್ಲ, ಆ ಬಿಸಿಗೆ ಸಕ್ಕರೆ ತಂತಾನೆ ಕರಗಿ ಹೋಗ್ಬಿಡ್ತದೆ. ಆಮೇಲೆ ನಾನು ಒಂದು ಕ್ಲಿಪ್ ತೋರ್ಸೋದು ಮರೆತೆ, ನಾನು ಡ್ರೈ ಫ್ರೂಟ್ಸು ಗೋಡಂಬಿ ಬಾದಾಮಿನ ಸಣ್ಣ ಹೆಚ್ಕೊಂಡು ತುಪ್ಪದೊಳಗೆ ಫ್ರೈ ಮಾಡಿದ್ದೆ ಅದನ್ನು. ಸೊ ಅದನ್ನು ಇವಾಗ ಹಾಕ್ಕೊತೀನಿ. ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಬಿಸಿಯಾಗೂ ಸರ್ವ್ ಮಾಡ್ಬೋದು, ಇಲ್ಲ ಫ್ರಿಜ್ ಒಳಗೆ ಇಟ್ಟು ತಣ್ಣಗಾದ್ಮೇಲೂ ಸರ್ ಟೇಸ್ಟು ಎರಡೂ ಒಂದೇ ಇರ್ತದೆ. ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ ಒಳಗೆ ಏಲಕ್ಕಿ ಪುಡಿ ಹಾಕ್ಕೊತೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನೋಡಿರಿ ಎಷ್ಟು ಸುಲಭವಾಗಿ ಮಾಡ್ಬೋದು ಬಟ್ವಿ ಪಾಯಸ ಅಂತ. ಹೋಪ್ ನಿಮಗಿದು ವಿಡಿಯೋ ಎಲ್ಲ ಇಷ್ಟ ಆಗ್ಯದ ಅಂದ್ಕೊತೀನಿ. ನೀವು ಈ ಸರಿ ಒಂದು ಶ್ರಾವಣ ಮಾಸದಾಗ ಒಂದು ಹಬ್ಬದಾಗ ನೀವು ಇದನ್ನು ಟ್ರೈ ಮಾಡಿರಿ ಶಾವಿಗೆ ಪಾಯಸದ ಬದಲು. ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗ್ಯದ ಅಂದ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೀವು ಮಾಡಿದ್ಮೇಲೆ ಇದು ಹೆಂಗಾಗಿತ್ತು ಅಂತ ಕಮೆಂಟ್ನಾಗ ತಿಳಿಸ್ರಿ. ನಾನು ಮತ್ತೊಂದು ವಿಡಿಯೋದೊಳಗೆ ಮತ್ತೆ ಬರ್ತೀನಿ. ಧನ್ಯವಾದ.